ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಕೆಲವು ಸೆಂಟೆನ್ಸಸ್ ಇರುತ್ತೆ. ಅದನ್ನು ನಾವು ಹೇಳಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ ಹೇಳಬೇಕೇನೋ ಅಂತ ಅನಿಸುತ್ತೆ ಕನ್ನಡದಲ್ಲಿ ಹೇಳಬೇಕಾದರೂ ಸಹ. ಬಟ್ ಅದನ್ನೇ ನಾವು ಸಿಂಪಲ್ಲಾಗಿ ಹೇಗೆ ಹೇಳ್ಬೋದು? ಈಗ ಇಲ್ಲಿ ನೋಡಿ, ಉದಾಹರಣೆಗೆ ವಿ ಏಟ್ ದ ಫ್ರೂಟ್ ದಟ್ ಐ ಬ್ರಾಟ್. ಇದರ ಅರ್ಥ ಏನು? ನಾನು ಯಾವ ಫ್ರೂಟನ್ನು ತಂದನೋ ಆ ಫ್ರೂಟನ್ನು ನಾವು ತಿಂದೆವು ಅಂತ ದೊಡ್ಡದಾಗಿರೋ ಸೆಂಟೆನ್ಸನ್ನು ಸುಮ್ಮನೆ ಸಿಂಪಲ್ಲಾಗಿ ದ್ಯಾಟ್ ಅಂತ ಬಳಸ್ಬಿಟ್ಟು ನಾವು ಇದನ್ನು ಜಾಯಿಂಟ್ ಮಾಡಿ ಇದನ್ನು ನಾವು ಕರೆಕ್ಟಾಗಿ ಹೇಳೋಕ್ಕೆ ನಮಗೆ ಈಸಿಯಾಗಿ ಅನುಕೂಲ ಆಗುತ್ತೆ. ಓಕೆ, ಸೊ ಅದೇ ಥರ ಹಿ ಲಾಸ್ಟ್ ದ ಮನಿ ದಟ್ ಐ ಹ್ಯಾಡ್ ಗಿವನ್ ಹಿಮ್. ನಾನು ಕೊಟ್ಟಿರೋ ಹಣ ಅವನು ಕಳ್ಕೊಂಡ. ನಾನು ಕೊಟ್ಟಿರುವ, ಸೊ ಈ ಕೊಟ್ಟಿರುವ, ನಾನು ತಂದ, ಸೊ ಈ ಥರದ್ದು ಎಲ್ಲ ನಾವು ಇಂಗ್ಲೀಷಲ್ಲೇ ಹೇಗೆ ಹೇಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಫಾರ್ ಫ್ರೀ. ಓಕೆ, ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಇದು ಸ್ವಲ್ಪ ಗ್ರಾಮರು ಹೌದು, ಸ್ಪೋಕನ್ಗೆ ಬೇಕಾಗಿರುವಂಥದ್ದು, ಬಹಳ ಇಂಪಾರ್ಟೆಂಟ್ ಸ್ಪೋಕನ್ಗೆ ಬೇಕಾಗಿರುವಂಥದ್ದು. ಸ್ಪೋಕನ್ ಇಂಗ್ಲೀಷ್ಗೆ ಗ್ರಾಮರ್ ಹೌದು, ಎಸ್ ಆಫ್ ಕೋರ್ಸ್. ಇದಕ್ಕೆ ಒಂದು ಹೆಸರಿದೆ, ಈ ಥರ ಸೆಂಟೆನ್ಸ್ಗಳಿಗೆ ಒಂದು ಹೆಸರಿದೆ. ಅದೇನಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೋಡಿ, ವಿ ಏಟ್ ದ ಫ್ರೂಟ್ ದಟ್ ಐ ಬ್ರಾಟ್ ಅಂದರೆ ಏನರ್ಥ? ಇನ್ನೊಂದು ನೋಡೋಣ. ಹಿ ಲಾಸ್ಟ್ ದ ಮನಿ ದಟ್ ಐ ಹ್ಯಾಡ್ ಗಿವನ್ ಹಿಮ್. ಓಕೆ, ಸೊ ಇಲ್ಲಿ ನೋಡಿ, ವಿ ಏಟ್ ದ ಫ್ರೂಟ್ ದಟ್ ಐ ಬ್ರಾಟ್ ಅಂದರೆ ನಾವು ಹಣ್ಣನ್ನು ತಿಂದೆವು. ಯಾವ ಹಣ್ಣನ್ನು ತಿಂದೆವು? ದ್ಯಾಟ್ ಐ ಹ್ಯಾಡ್ ಬ್ರಾಟ್. ನಾನು ಯಾವ ಹಣ್ಣನ್ನು ತಂದಿದ್ದೆನೋ ಆ ಹಣ್ಣನ್ನು ನಾವು ತಿಂದೆವು. ಓಕೆ, ನೆಕ್ಸ್ಟ್ ನೋಡೋಣ. ಹಿ ಲಾಸ್ಟ್ ದ ಮನಿ ದ್ಯಾಟ್ ಐ ಹ್ಯಾಡ್ ಗಿವನ್ ಹಿಮ್. ಅವನು ಆ ಹಣವನ್ನು ಕಳ್ಕೊಂಡ. ಯಾವ ಹಣ? ಯಾವ ಹಣ ನಾನು ಅವನಿಗೆ ಕೊಟ್ಟಿದ್ನೋ ಆ ಹಣವನ್ನು ಅವನು ಕಳ್ಕೊಂಡ. ಇದರ ಅರ್ಥ ಏನು? ನಾನು ಕೊಟ್ಟ ಹಣವನ್ನು ಅವನು ಕಳ್ಕೊಂಡ ಅಂತ ಅರ್ಥ. ಓಕೆ, ದ ಕ್ಲೋತ್ಸ್ ದಟ್ ಐ ಬಾಟ್ ಈಸ್ ಆನ್ ದ ಟೇಬಲ್. ನಾನು ತಂದಿರುವ ಬಟ್ಟೆ ಎಲ್ಲಿದೆ? ಟೇಬಲ್ ಮೇಲಿದೆ. ದ ಕ್ಲೋತ್ಸ್ ದ್ಯಾಟ್ ಐ ಬಾಟ್ ಈಸ್ ಆನ್ ದ ಟೇಬಲ್. ಓಕೆ, ಇಲ್ಲಿ ನೋಡಿ, ನೆಕ್ಸ್ಟ್, ದ ಕಾರ್ ದಟ್ ಮೈ ಫಾದರ್ ಗೇವ್ ವಾಸ್ ಸ್ಟೋಲನ್. ನಮ್ಮ ತಂದೆಯವರು ಕೊಟ್ಟ ಕಾರ್ ಕಳ್ಳತನ ಆಯಿತು ಅಂತ. ಹಿಸ್ ಫ್ರೆಂಡ್ ಹೂ ಈಸ್ ಅ ಲಾಯರ್ ಲಿವ್ಸ್ ಇನ್ ದ US. ಅವನ ಗೆಳೆಯ ಯಾರು? US ವಾಸವಾಗಿರುವನು, ಆತನೊಬ್ಬ ಲಾಯರ್. ಅಥವಾ ಹಿಸ್ ಫ್ರೆಂಡ್ ಹೂ ಈಸ್ ಅ ಲಾಯರ್ ಲಿವ್ಸ್ ಇನ್ ದ US. ಅವನ ಲಾಯರ್ ಫ್ರೆಂಡ್ ಒಬ್ಬ US ವಾಸವಾಗಿರುತ್ತಾನೆ. ದ ಬುಕ್ ವಿಚ್ ಈಸ್ ಅಬೌಟ್ ಇಂಡಿಯನ್ ಕಲ್ಚರ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದ ಬುಕ್, ಯಾವ ಪುಸ್ತಕ ಇಂಡಿಯನ್ ಕಲ್ಚರ್ ಬಗ್ಗೆ ಇದೆಯೋ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದ TV ಪ್ರೋಗ್ರಾಮ್ ದ್ಯಾಟ್ ರಾಮ್ ರೆಕಮೆಂಡೆಡ್ ವಾಸ್ ವೆರಿ ಫನಿ. ರಾಮ್ ಅನ್ನೋ ವ್ಯಕ್ತಿ TV ಪ್ರೋಗ್ರಾಮ್, ಯಾವುದೋ ಒಂದು TV ಪ್ರೋಗ್ರಾಮ್ ರೆಕಮೆಂಡ್ ಮಾಡಿರ್ತಾನೆ. ರೆಕಮೆಂಡ್ ಅಂದರೆ ಅದನ್ನು ನೋಡಿ ಅಂತ ಹೇಳಿರ್ತಾನೆ. ಅದು ತುಂಬ ಫನಿಯಾಗಿದೆ ಅಂತ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದು. ಸ್ನೇಹಿತರೆ, ಇಲ್ಲೆಲ್ಲ ನೋಡಿದ್ದೀರಾ, ಇಲ್ಲಿ ಎಲ್ಲ ಕಡೆ ನಿಮಗೆ ದ್ಯಾಟ್ ಅಂತ ಒಂದು ಪದ ಇದೆ. ದ್ಯಾಟ್ ಮತ್ತು ಹೂ. ಓಕೆ, ಸೊ ಇಲ್ಲಿ ನೋಡಿ, ದ್ಯಾಟ್ ಅಂತ ಇದೆ, ಇಲ್ಲಿ ದ್ಯಾಟ್ ಅಂತಿದೆ, ಇಲ್ಲಿ ದ್ಯಾಟ್ ಅಂತಿದೆ, ಇಲ್ಲಿ ಹೂ ಅಂತಿದೆ, ಇಲ್ಲಿ ವಿಚ್ ಅಂತಿದೆ, ಅಗೇನ್ ಇಲ್ಲಿ ದ್ಯಾಟ್ ಅಂತಿದೆ, ಇಲ್ಲಿ ದ್ಯಾಟ್ ಅಂತಿದೆ. ದ್ಯಾಟ್ ಇರೋ ಕಡೆ ನೀವು ವಿಚ್ ಅಂತ ಹಾಕೋಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲೂ ಸಹ ದ್ಯಾಟ್ ಹಾಕೋಬೋದು, ಇಲ್ಲೂ ಸಹ ದ್ಯಾಟ್ ಹಾಕೋಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ದ್ಯಾಟ್ ಇರೋ ಕಡೆ ವಿಚ್ ಹಾಕೋಬೋದು, ನೋ ಪ್ರಾಬ್ಲಮ್. ಇದರ ಅರ್ಥ ಏನು?
ಇಲ್ಲಿ ನೋಡಿ, ವಿ ಏಟ್ ದ ಫ್ರೂಟ್ಸ್ ದ್ಯಾಟ್ ಐ ಬ್ರಾಟ್. ಅಂದರೆ ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾನು ತಂದಿರುವ ಫ್ರೂಟ್ ನಾವು ತಿಂದೆವು. ನಾನು ತಂದಿರುವ ಫ್ರೂಟ್ ನಾವು ತಿಂದೆವು. ಅಂದರೆ ಯಾವ ಫ್ರೂಟನ್ನು ನಾವು ತಿಂದೆವು? ನಾನು ತಂದಿರುವ ಫ್ರೂಟ್ ನಾವು ತಿಂದೆವು. ಅದಕ್ಕೆ ನಾವು ದ್ಯಾಟ್ ಅಂತ ಯೂಸ್ ಮಾಡ್ತಿದ್ದೀವಿ. ಓಕೆ, ಇದು ಏನು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಹಿ ಲಾಸ್ಟ್ ದ ಮನಿ ದ್ಯಾಟ್ ಐ ಹ್ಯಾಡ್ ಗಿವನ್ ಹಿಮ್. ನಾನು ಕೊಟ್ಟಿದ್ದ, ಐ ಹ್ಯಾಡ್ ಗಿವನ್, ಕೊಟ್ಟಿದ್ದ ಹಣವನ್ನು ಕಳ್ಕೊಂಡ, ಅವನು ಕಳ್ಕೊಂಡ. ನಾನು ಕೊಟ್ಟಿದ್ದ ಹಣವನ್ನು ಅವನು ಕಳ್ಕೊಂಡ. ಸೊ ಇಲ್ಲಿ ನೋಡಿ, ಕನೆಕ್ಟ್ ಮಾಡ್ತಾ ಇದ್ದೀವಿ, ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ. ಯಾವುದು? ಹಿ ಲಾಸ್ಟ್ ದ ಮನಿ ದ್ಯಾಟ್ ಐ ಹ್ಯಾಡ್ ಗಿವನ್ ಹಿಮ್. ನಾನು ಕೊಟ್ಟ ಹಣವನ್ನು ಅವನು ಕಳ್ಕೊಂಡ. ಓಕೆ, ಸೊ ಇಲ್ಲಿ ವಿ ಏಟ್ ದ ಫ್ರೂಟ್ ದ್ಯಾಟ್ ಐ ಬ್ರಾಟ್. ನಾನು ತಂದ ಫ್ರೂಟನ್ನು ನಾವು ತಿಂದೆವು. ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಸೆಂಟೆನ್ಸಿಗೆ ಇನ್ನೊಂದು ಸೆಂಟೆನ್ಸನ್ನು ಯಾವುದೋ ಒಂದು ಇದರಿಂದ ಕನೆಕ್ಟ್ ಮಾಡ್ತಾ ಇದ್ದೀವಿ. ಯಾವುದರಿಂದ ಕನೆಕ್ಟ್ ಮಾಡ್ತೀವಿ? ದ್ಯಾಟ್ ಬಳಸ್ತಾ ಇದ್ದೀವಿ, ಇಲ್ಲಾಂದರೆ ವಿಚ್ ಬಳಸ್ತಾ ಇದ್ದೀವಿ, ಇಲ್ಲಾಂದರೆ ಹೂ ಬಳಸ್ತಾ ಇದ್ದೀವಿ. ಓಕೆ, ಸೊ ಇದಕ್ಕೆ ನಾವು ರಿಲೇಟಿವ್ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಈಸ್ ಕಾಲ್ಡ್ ರಿಲೇಟಿವ್ ಕ್ಲಾಸ್. ಅಂದರೆ ರಿಲೇಟ್ ಮಾಡ್ತಾ ಇದೆ, ಒಂದು ಸೆಂಟೆನ್ಸಿಗೆ ಇನ್ನೊಂದು ಸೆಂಟೆನ್ಸಿಗೆ ರಿಲೇಟ್ ಮಾಡ್ತಾ ಇದೆ. ಇಲ್ಲಿ ದ್ಯಾಟ್ ಹಾಕದೇ ಇದ್ದರೆ ಮೀನಿಂಗ್ ಇರಲ್ಲ. ವಿ ಏಟ್ ದ ಫ್ರೂಟ್ ಐ ಬ್ರಾಟ್. ಓಕೆ, ಸೊ ಅದು ಕನೆಕ್ಟ್ ಆಗಲ್ಲ ಅಷ್ಟೊಂದು. ಸೊ ನಾನು ತಂದಿರೋ ಫ್ರೂಟನ್ನು ತಿಂದ್ವಿ ಅಂತ ಹೇಳೋದಕ್ಕೆ ನಾವು ಅದನ್ನು ನಾನು ಕೊಟ್ಟ, ನಾನು ತಂದಿರುವ, ಅವನು ಹೇಳಿದ ವಿಷಯ ಈ ಥರ ಇತ್ತು. ಅಥವಾ ಇಲ್ಲಿ ನೋಡಿ, ದ ಕಾರ್ ದ್ಯಾಟ್, ನಮ್ಮ ತಂದೆಯವರು ಕೊಟ್ಟಂತಹ ಕಾರು ಕಳ್ಳತನ ಆಯಿತು. ಓಕೆ, ದ ಕ್ಲೋತ್ಸ್ ದ್ಯಾಟ್ ಐ ಬಾಟ್, ನಾನು ತಂದಿರುವ, ಸೊ ಕೊಟ್ಟ, ತಂದಿರುವ, ಮಾಡಿರುವ, ಹೇಳಿರುವ. ಸೊ ಈ ಥರದ್ದೆಲ್ಲ ಒಂದಕ್ಕೊಂದು ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇದಕ್ಕೆ ರಿಲೇಟಿವ್ ಕ್ಲಾಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ದ್ಯಾಟ್ ಮತ್ತು ಹೂ ಮತ್ತು ವಿಚ್ ಈ ಮೂರು ಪದಗಳನ್ನು ಬಳಸ್ಬೋದು. ದ್ಯಾಟ್, ಹೂ ಅನ್ನೋದನ್ನು ನಾವು ವ್ಯಕ್ತಿಗೆ ಬಳಸ್ಬೋದು. ಓಕೆ, ದ್ಯಾಟ್ ಅನ್ನೋದನ್ನು ಬಳಸ್ಬೋದು. ವಿಚ್ ಅನ್ನೋದನ್ನು ವ್ಯಕ್ತಿಗೆ ಬಳಸಲ್ಲ. ವಿಚ್ ಅನ್ನೋದನ್ನು ವಸ್ತುಗೆ ಮಾತ್ರ ಬಳಸ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಹಿ ಲಾಸ್ಟ್ ದ ಮನಿ ದ್ಯಾಟ್, ಇಲ್ಲಿ ವಿಚ್ ಬಳಸ್ಬೋದು. ಓಕೆ, ದ ಕ್ಲೋತ್ಸ್ ದ್ಯಾಟ್ ಐ ಬಾಟ್ ಈಸ್ ಆನ್ ದ ಟೇಬಲ್. ನಾನು ತಂದ ಬಟ್ಟೆಗಳು, ಕ್ಲೋತ್ಸ್, ಬಟ್ಟೆಗಳು ಮೇಜಿನ ಮೇಲಿವೆ. ಸೊ ಇದು ರಿಲೇಟಿವ್ ಕ್ಲಾಸ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಒಂದಕ್ಕೊಂದು ರಿಲೇಟ್ ಮಾಡ್ತೀವಿ. ಓಕೆ, ಸೊ ನಾನು ತಂದಿರೋದೊಂದು, ಅದು ಟೇಬಲ್ ಮೇಲೆ ಇರೋದೊಂದು, ಅದು ಎರಡನ್ನೂ ರಿಲೇಟ್ ಮಾಡಿದಾಗ ವಿ ಆರ್ ಯೂಸಿಂಗ್ ದ್ಯಾಟ್ ಆರ್ ವಿಚ್ ಆರ್ ಯು ಆರ್ ಯೂಸಿಂಗ್ ಹೂ. ದ ಕಾರ್ ದ್ಯಾಟ್ ಮೈ ಫಾದರ್ ಗೇವ್ ವಾಸ್ ಸ್ಟೋಲನ್. ನಮ್ಮ ತಂದೆಯವರು ಕೊಟ್ಟ, ದ ಕಾರ್ ದ್ಯಾಟ್ ಮೈ ಫಾದರ್ ಗೇವ್, ಕೊಟ್ಟಿದ್ದ ಅಂತ ಆಗಲ್ಲ, ಗೇವ್ ವಾಸ್ ಸ್ಟೋಲನ್, ಕೊಟ್ಟ ಕಾರ್ ಕಳುವಾಯಿತು. ಓಕೆ, ನಾವು his friend who is lawyer lives in the US. ಅವನ ಫ್ರೆಂಡ್ ಹೂ ಈಸ್ ಅ ಲಾಯರ್, ಯಾರು ಲಾಯರ್ ಆಗಿದ್ದಾನೋ ಅವನು US ಅಲ್ಲಿ ವಾಸವಾಗಿದ್ದಾನೆ. ಲಾಯರ್ US ನಲ್ಲಿ, lives in the US, ವಾಸವಾಗಿದ್ದಾನೆ. ಅವನ ಫ್ರೆಂಡ್ ಲಾಯರ್ US ನಲ್ಲಿ ವಾಸವಾಗಿದ್ದಾನೆ. ದ ಬುಕ್ ವಿಚ್ ಈಸ್ ಅಬೌಟ್ ಇಂಡಿಯನ್ ಕಲ್ಚರ್. ಯಾವ ಪುಸ್ತಕ ಇಂಡಿಯನ್ ಕಲ್ಚರ್ ಬಗ್ಗೆ ಇದೆಯೋ ಆ ಪುಸ್ತಕ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅರ್ಥ. ವಿಚ್. ಓಕೆ, ಯಾವ ಪುಸ್ತಕ ಇಂಡಿಯನ್ ಕಲ್ಚರ್ ಬಗ್ಗೆ ಇದೆಯೋ ಅದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅರ್ಥ.
ಓಕೆ, ಸೊ ಒಂದಕ್ಕೊಂದು ನಾವು ಕನೆಕ್ಟ್ ಮಾಡೋದು ಈ ಥರ. ದ ಟಿ ವಿ ಪ್ರೋಗ್ರಾಮ್ ದಟ್ ರಾಮ್ ರೆಕಮೆಂಡೆಡ್ ವಾಸ್ ವೆರಿ ಫನಿ. ಯಾವ ರಾಮ್ ರೆಕಮೆಂಡ್ ಮಾಡಿರುವ ಟಿ ವಿ ಪ್ರೋಗ್ರಾಮ್ ತುಂಬ ಅಂತ ಹೇಳ್ಬೋದು. ರಾಮ್ ರೆಕಮೆಂಡ್ ಮಾಡಿದ ಟಿ ವಿ ಪ್ರೋಗ್ರಾಮ್ ತುಂಬ ತುಂಬ ಫನಿಯಾಗಿದೆ. ವಾಸ್ ವೆರಿ ಫನಿ, ಆಗಿತ್ತು. ಓಕೆ, ದಿಸ್ ಈಸ್ ಹೌ ಯು ರಿಲೇಟ್. ಒಂದಕ್ಕೊಂದು ರಿಲೇಟ್ ಮಾಡಬೇಕಾದ್ರೆ ನಾವು ಇದನ್ನು ಈ ಥರ ನಾವು ಸೆಂಟೆನ್ಸ್ ಹೇಳಲೇಬೇಕು. ಅಂದರೆ ದ್ಯಾಟ್ ಬಳಸಬೇಕು, ಇಲ್ಲ ವಿಚ್ ಬಳಸಬೇಕು, ಇಲ್ಲ ಹೂ ಬಳಸಬೇಕು. ವ್ಯಕ್ತಿಗೆ ನಾವು ಹೂ ಮತ್ತು ದ್ಯಾಟನ್ನು ಬಳಸ್ಬೋದು. ವಸ್ತುವಿಗೆ ನಾವು ವಿಚ್ ಮತ್ತು ದ್ಯಾಟನ್ನು ಬಳಸಬೇಕು. ಓಕೆ, ವಸ್ತುವಿಗೆ ನಾವು ಹೂ ಅಂತ ಬಳಸೋ ಹಾಗಿಲ್ಲ. ಸೊ ಇಟ್ಸ್ ವೆರಿ ಸಿಂಪಲ್. ನಾವೇನಾದರೂ ಹೇಳಬೇಕು ಅಂತ ಹೇಳಿದ್ರೆ, ಗಿವ್ ಮಿ ದ್ಯಾಟ್ ಮನಿ ದ್ಯಾಟ್ ಐ ಹ್ಯಾಡ್ ಗಿವೆನ್ ಯು. ನಾನು ಕೊಟ್ಟ ಹಣ ನನಗೆ ವಾಪಸ್ ಕೊಡು. ಗಿವ್ ಮಿ ದ್ಯಾಟ್ ಮನಿ ದ್ಯಾಟ್ ಐ ಹ್ಯಾಡ್ ಗಿವೆನ್ ಯು. ಈ ಥರ ಕೇಳ್ಬೋದು ನೀವು. ಓಕೆ, ಆರ್ ಗಿವ್ ಮಿ ದ್ಯಾಟ್ ಶರ್ಟ್ ದ್ಯಾಟ್ ಐ ಹ್ಯಾಡ್ ಗಿವೆನ್ ಯು. ಗಿವ್ ಮಿ ದ್ಯಾಟ್ ಶರ್ಟ್ ದ್ಯಾಟ್ ಐ ಹ್ಯಾಡ್ ಗಿವೆನ್ ಯು. ನಾನು ಕೊಟ್ಟ ಶರ್ಟ್ ನನಗೆ ಕೊಡು. ಆರ್ ಗಿವ್ ಮಿ ದ್ಯಾಟ್ ಫೋನ್ ದ್ಯಾಟ್ ಯುವರ್ ಫ್ರೆಂಡ್ ಹ್ಯಾಡ್ ಗಿವೆನ್ ಯು. ನಿನ್ನ ಫ್ರೆಂಡ್ ಕೊಟ್ಟ ಫೋನು ನನಗೆ ಕೊಡು. ದ್ಯಾಟ್ ಯು ಆರ್ ರಿಲೇಟಿಂಗ್ ಒನ್ ಸೆಂಟೆನ್ಸ್ ಟು ಅದರ್. ಓಕೆ, ಆಲ್ರೈಟ್ ಸ್ನೇಹಿತರೆ, ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಇದನ್ನು ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಇದನ್ನು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಎಲ್ಲ ವೀಡಿಯೋಸ್ ನಾನು ಇಂಟ್ರೊಡಕ್ಷನ್ ಜಾಸ್ತಿ ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಸಮೇತ ವಿತ್ ಮೋರ್ ಎಕ್ಸಾಂಪಲ್ಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. Bye-bye. Take care.